ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಇವತ್ತಿನ ಅಪ್ಡೇಟ್ ಏನಾಯಿತು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ನಿನ್ನೆ ಏನು ಗುರುವಾರ 10ನೇ ತಾರೀಕೇನು ವಾದನ ವಿವಾದಗಳನ್ನ ಮಂಡಿಸ್ತಾರೆ, ಅದನ್ನು ಶುಕ್ರವಾರಕ್ಕೆ ಮುಂದೂಡ್ತಾರೆ. ಶುಕ್ರವಾರ ಅಂದರೆ ಇವತ್ತು. ಆಲ್ರೆಡಿ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಪ್ಪ ಅಂದರೆ ಏನೆಲ್ಲ ವಾದ ವಿವಾದಗಳಾಯಿತು, ಏನೆಲ್ಲ ಆಯಿತು ಮತ್ತು ಯಾರೆಲ್ಲ ವಾದನ ಮಂಡಿಸಿದ್ರು ಅಂತೇಳ್ಬಿಟ್ಟು ನಾನು ಹಾಕಿದ್ದೆ. ಅದೇ ರೀತಿ ಇವತ್ತು ಕೂಡ ವಾದ ವಿವಾದಗಳಾದವು. ಏನೆಲ್ಲ ವಾದ ವಿವಾದಗಳಾದವು ಅಂತ ಇವಾಗ ತಿಳ್ಕೊಳ್ಳೋಣ. ಊಬರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಶ್ರೀನಿವಾಸ್ ರಾಘವನ್ ಅವರು ವಾದನ ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನಂದರೆ 93 ಆ್ಯಕ್ಟ್ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಅಗ್ರಿಗೇಟರ್ ಕಂಪ್ನಿಗಳಲ್ಲಿ ಪರ್ಮಿಷನ್ ಕೊಡ್ಬೋದು ಅನ್ನುವ ಒಂದು ಮಾಹಿತಿನ ಇಟ್ಟಿದ್ದಾರೆ. ಅದಕ್ಕೋಸ್ಕರನಾದರೂ ನೀವು ಬೈಕ್ ಟ್ಯಾಕ್ಸಿನ ಕೊಡಬೇಕು ಅಂತೇಳ್ಬಿಟ್ಟು ವಾದನ ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅಗ್ರಿಗೇಟರ್ ಕಂಪ್ನಿಗಳು ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಿ, ಕರ್ನಾಟಕದಲ್ಲಿ ಆಲ್ರೆಡಿ 11 ರಾಜ್ಯಗಳಲ್ಲಿದೆ, ಏನಕ್ಕೆ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಏನಾದರೂ ಈ ಪ್ರಾಬ್ಲಮ್ ಇದ್ದರೆ ಹೇಳಿ, ಎಲ್ಲೋ ಬೋರ್ಡ್ ಮಾಡಬೇಕಾ ಹೇಳಿ ಅಂತೇಳ್ಬಿಟ್ಟು ವಾದವನ್ನು ಮಂಡಿಸ್ತಾನೇ ಇದ್ದಾರೆ. ಬಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಜಡ್ಜಸ್ಗಳಾಗಿರ್ಬೋದು ಯಾವುದೇ ರೀತಿಯ ರೆಸ್ಪಾನ್ಸ್ನ ತೋರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಮ್ಮ ಸರ್ಕಾರ ಏನಿದೆ, ರಾಮಲಿಂಗ ರೆಡ್ಡಿ ಅವರೇನಿದ್ದಾರೆ ಅವರ ಪರ ನಿಂತಿದೆಯಾ ಅಂತೇಳ್ಬಿಟ್ಟು ಒಂದು ಕಡೆ ಇದು ಕೂಡ ಮೂಡ್ತಾ ಇದೆ. ಯಾಕಪ್ಪ ಅಂದರೆ ಏನಾದ್ರು ಒಂದು ಡಿಸಿಷನ್ ಕೊಡಬೇಕಿತ್ತು, ಯಾಕೆ ಇಷ್ಟೊತ್ತಾದರೂ ಏನಾದ್ರು ಡಿಸಿಷನ್ ಕೊಡ್ತಾ ಇಲ್ಲ. ಇನ್ನೊಂದೇನು ಅಂದರೆ ಇದರಿಂದ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದೇನಪ್ಪ ಅಂತಂದರೆ ಈಗ ಯಾವ್ದಾರು ಒಂದು ನಿರ್ಧಾರನ ತೊಗೊಂಡ್ಬಿಡ್ಬೇಕು. ನಾನು ಒಂದು ಬೆಳಗ್ಗೆ ಕೂಡ ಆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ತುಂಬ ಕುರಿಬೇಡ್ರಿ ಅಂತೀರಾ, ಅದಕ್ಕೋಸ್ಕರನೇ ಎಷ್ಟು ಬೇಕೋ ಅಷ್ಟೇ ತಿಳಿಸ್ತೀನಿ. ಏನಪ್ಪ ಅಂದರೆ ತುಂಬ ಸಾವಿರಾರು ಜನ ಬೈಕ್ ಟ್ಯಾಕ್ಸಿನ ನಂಬ್ಕೊಂಡಿದ್ದಾರೆ. ಬೇರೆ ಏನೋ ಕೇಸ್ ಆಗಿದೆ, ಇರಲಿ ಬಿಡಪ್ಪ, 1 ವರ್ಷ ತಳ್ಳಿ 2 ವರ್ಷ ತಳ್ಳಿ ಅನ್ಬೋದಾಗಿತ್ತು. ಬಟ್ ಇದನ್ನು ತಳ್ಳಕ್ಕೆ ಆಗದೆ ಇರೋವಂಥ ಸ್ಥಿತಿಲಿರೋದ್ರಿಂದನೇ ಕೂಡ ಬೇಗನೆ ಮುಗಿಸ್ಬೇಕು ಅಂತೇಳ್ಬಿಟ್ಟು ನಾನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಪ್ರಿಯಾಂಕಾ ಖರ್ಗೆ ಅವರು IT ಮಿನಿಸ್ಟರ್ ಆಗಿದ್ದಾರೆ. ಅವರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದನ್ನು ವಿರೋಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಬೈಕ್ ಟ್ಯಾಕ್ಸಿ ಇರಬೇಕಿತ್ತು ಅಂತೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಏನಿದ್ದಾರೆ ಅವರು ಒಂದು ಮೀಡಿಯಾ ಮುಖಾಂತರ ಒಂದು ಇದ್ರ ಮುಖಾಂತರ ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾ ಇರೋದು ಏನು ಅಂದರೆ, ಇಲ್ಲ ಬೈಕ್ ಟ್ಯಾಕ್ಸಿ ಇನ್ ಫ್ಯೂಚರ್ ಇದೆ, ಅಂದರೆ ನ್ಯೂ ಆಗಿ ಏನು ಬರ್ತಾ ಇದೆ ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ಫ್ಯೂಚರ್ ಇದೆ, ಇದು ಬರಲೇಬೇಕು ಅಥವಾ ಇರಲೇಬೇಕು ಅನ್ನೋ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಒಂದೇ ಸರ್ಕಾರದಲ್ಲಿ ಅವ್ರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಕಾಂಗ್ರೆಸ್ಸು, ಅದೇ ರೀತಿ ರಾಮಲಿಂಗ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಇದರಲ್ಲೇ ಇರುವಂಥದ್ದು. ಬಟ್ ರಾಮಲಿಂಗ ರೆಡ್ಡಿ ಅವರಿಗೆ ಆಟೋ ಸಂಘಟನೆಯವರು ಏನು ಹೇಳಿದ್ದಾರೆ ಅಂದರೆ, ಇದು ಬರಬಾರ್ದು, ಬಂದರೆ ನಮಗೆ ದುಡಿಮೆ ಆಗಲ್ಲ. ಈಗ ಆಲ್ರೆಡಿ ದುಡಿಮೆನ 3-4 ವರ್ಷದಿಂದ ಬೈಕ್ ಟ್ಯಾಕ್ಸಿಯವರು ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಬರಬಾರ್ದು ಅಂತೇಳ್ಬಿಟ್ಟು ಅವರು ಒತ್ತಡನ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ. ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ ಕೂಡ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸೋಷಿಯಲ್ ಮೀಡಿಯಾ ಅಥವಾ ಒಂದು ಮೀಡಿಯಾದಲ್ಲಿ ಹೇಳ್ಕೊಂಡಿರೋದು ಏನಪ್ಪ ಅಂದರೆ, ಬೈಕ್ ಟ್ಯಾಕ್ಸಿ ಇರಬೇಕಿತ್ತು ಜುಲೈ 10ನೇ ತಾರೀಕು, ಅದು ನಿನ್ನೆ ಆಗಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಪ್ರಿಯಾಂಕಾ ಖರ್ಗೆ ಅವರು ಆಗಬೇಕಿತ್ತು, ಬೈಕ್ ಟ್ಯಾಕ್ಸಿ ಅನ್ನೋದು ಬೆಂಗಳೂರಿಗೆ ಬೇಕು, ಟ್ರಾಫಿಕ್ ಸಮಸ್ಯೆಯಿಂದ ಆಗಿರ್ಬೋದು, ಅದೇ ರೀತಿ ಬಡವರಿಗೆ ಅಥವಾ ಕಡಿಮೆ ವೆಚ್ಚದಲ್ಲಿ ಹೋಗುವಂಥವರಿಗೆ ಸಾರಿಗೆಯನ್ನು ತೊಗೊಂಡು ಹೋಗ್ಬೋದು ಅನ್ನೋ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದರೆ ಬೇಗ ಹೋಗ್ಬೋದು, ಅದೇ ರೀತಿ ಟ್ರಾಫಿಕ್ ಸಮಸ್ಯೆನೂ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಇದನ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ವಾದ ವಿವಾದಗಳು ನಡೀತಾನೆ ಇದೆ, ಒಂದಿನ ಆದಮೇಲೆ ಒಂದಿನ ಹಾಕ್ತಾ ಇದ್ದಾರೆ. ಏನಾಯಿತು ಅಂದರೆ ನಿನ್ನೆಯಿಂದ ಇನ್ನು ಇವತ್ತಿಗೆ ಹಾಕಿದ್ರು, ಇವತ್ತಿಂದ ಮತ್ತೆ ಯಾವತ್ತು ಹಾಕಿದ್ರಪ್ಪ ಅಂತೇಳಿ ನೀವು ಕೇಳೋದಾದರೆ ನೆಕ್ಸ್ಟ್ ಶುಕ್ರವಾರಕ್ಕೆ ಹಾಕಿದ್ದಾರೆ, ಅಂದರೆ 18ನೇ ತಾರೀಕಿಗೆ ಹಾಕಿದ್ದಾರೆ ಅಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ, ಯಾವುದೇ ರೀತಿ ಅಪ್ಡೇಟ್ಗಳು ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾನು ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಮೆಂಟ್ಸಲ್ಲಿ ಜಾಸ್ತಿ ಬರೋದು ಏನಪ್ಪ ಅಂದರೆ, ಯಾಕೆ ಕೂರಿತೀಯಾ, ಏನು ಹೇಳ್ತೀಯ ಅಂತ. ಬಟ್ ಇನ್ನೊಂದು ಏನಪ್ಪ ಅಂದರೆ ನಾನು ಹೇಳೋದೇನೆಂದರೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನಾಗಿತ್ತು, ವಾದನ ಯಾರು ಮಂಡಿಸಿದ್ರು, ಯಾರೆಲ್ಲ ಅಲ್ಲಿ ಜಡ್ಜಸ್ಗಳಿದ್ರು ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೋಸ್ಕರ ನಾನು ಇಷ್ಟೊತ್ತು ಟೈಮ್ ತೊಗೊಳ್ತಾ ಇದ್ದೀನಿ ಹೊರತು ಸುಮ್ಮನೆ ಏನೋ ಮಾತಾಡೋಕ್ಕಲ್ಲ. ಅದರಿಂದ ಕೆಲವೊಬ್ರಿಗೆ ಹೆಲ್ಪು ಆಗುತ್ತೆ, ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ಅದು ನಿಮ್ಮ ಇಷ್ಟ, ಕಮೆಂಟ್ ಕೂಡ ಮಾಡ್ಬೋದು. ಇಷ್ಟ ಆಗಿರೋ ವಿಷಯ ಮತ್ತೆ 18ನೇ ತಾರೀಕು ಹೋಗಿದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ರಾಘವನ್ ಅವರು ಹೇಳಿರೋ ಪ್ರಕಾರ, ಶ್ರೀನಿವಾಸ್ ರಾಘವನ್ ಅವರು ಹೇಳಿರೋ ಪ್ರಕಾರ 93 ಆ್ಯಕ್ಟ್ ಪ್ರಕಾರ ಕೊಡಬೇಕು ಅನ್ನೋ ಒಂದು ಮಾಹಿತಿನ ಬಿಚ್ಚಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾದು ನೋಡೋಣ. ಪ್ರಿಯಾಂಕಾ ಖರ್ಗೆ ಅವರು ಬೈಕ್ ಟ್ಯಾಕ್ಸಿ ಪರ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ನಿನ್ನೆಯಿಂದ ಓಡಾಡ್ತಾ ಇದೆ. ನೋಡೋಣ, ಮತ್ತೇನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡುವಂತಹ ಸಣ್ಣ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ನನಗೂ ಕೂಡ ಸಪೋರ್ಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಬರಬೇಕಾ ಬೇಡವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ.